ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಮ್ತನು ಕಿಚನ್. ಇವತ್ತು ನಾನು ಸ್ಯಾಟರ್ಡೆ ಈವ್ನಿಂಗಿಂದ ಸಂಡೇ ಆಫ್ಟರ್ನೂನ್ ತನಕ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸ್ಯಾಟರ್ಡೆ ನೈಟು ನಾನು ಮಟನ್ ಫ್ರೈ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ನಾನು ಒಂದು ಅರ್ಧ ಕೆಜಿಯಷ್ಟು ಮಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅರಶಿನ, ಹಾಗೆ ಉಪ್ಪು, ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇಲ್ಲ, ಮಟನಲ್ಲೇ ನೀರಿರುತ್ತೆ ಅಲ್ವಾ, ಅದೇ ಬಿಟ್ಕೊಳ್ತಾ ಬರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ ಒಂದು 2 ವಿಷಲ್ ನಾವು ಕೂಗಿಸ್ಕೋಬೇಕಾಗುತ್ತೆ. ನೀವು ಬೇಕು ಅಂದರೆ ಎಣ್ಣೆನ ಸ್ವಲ್ಪ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು. ನಾನು ಡೈರೆಕ್ಟಾಗಿ ಹಾಗೇ ಕುಕ್ಕರಲ್ಲಿಟ್ಟು 2 ವಿಷಲನ್ನು ಕೂಗಿಸ್ಕೊಂಡೆ. ಇವಾಗ ಅದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಧನಿಯಾ, ಹಾಗೆ ಜೀರಿಗೆ, ಸ್ವಲ್ಪ ಸೋಂಪು, ಹಾಗೆ ಕಾಳುಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಳುಮೆಣಸು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಕರಿಬೇವು ಸೊಪ್ಪು, ಹಾಗೆ ಒಣಮೆಣಸು, ಮತ್ತು ಚಕ್ಕೆ, ಲವಂಗ, ಇದನ್ನು ನಾವು ಲೋ ಫ್ಲೇಮಲ್ಲಿಟ್ಟು ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಘಮ ಬರುತ್ತೆ. ಈ ಥರ ನಾವು ಪೌಡರ್ನ ಮಾಡಿಕೊಂಡು ರೆಸಿಪಿನ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಇದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಅಂದರೆ ನೀರು ಹಾಕೋದು ಬೇಡ, ಪೌಡರ್ ಮಾಡಿಕೊಂಡ್ರೆ ಆಯಿತು. ಇದನ್ನು ನೋಡಿ ಈ ರೀತಿಯಾಗಿ. ಇವಾಗ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೇ ಇದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಅರ್ಧ ಕೆಜಿ ಮಟನ್ ತೊಗೊಂಡಿರೋದ್ರಿಂದ ಸ್ವಲ್ಪ ಈ ಥರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಇದ್ದರೆ ಜಾಸ್ತಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಶುಂಠಿ, ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ಟೋರ್ ಮಾಡಿ ಇಟ್ಟು ಯೂಸ್ ಮಾಡೋದಕ್ಕಿಂತ ಅವಾಗವಾಗ ಈ ಥರ ಕುಟ್ಟಿ ಇಲ್ಲಾಂದರೆ ಗ್ರೇಟ್ ಮಾಡಿಕೊಂಡು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾನು ಮಟನ್ ಏನು ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅದರಲ್ಲೇ ಅಷ್ಟು ನೀರು ಬಿಟ್ಕೊಂಡಿದೆ. ಇದನ್ನು ಹಾಕ್ಬಿಟ್ಟು ಫುಲ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಇದಕ್ಕೆ ನಾವೇನು ಮಸಾಲ ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಈ ಥರ ನೀವು ಮಾಡಿ ನೋಡಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದೊಂಥರ ಸೈಡ್ ಡಿಶ್ ಥರ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಅವಾಗಿಂದ ಅವಾಗ ನಾವು ಪೌಡರ್ ಮಾಡಿ ಈ ಥರ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಕು ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದರಲ್ಲೇ ನೀರಿರುತ್ತೆ ಅಲ್ವಾ, ಅದೇ ಸಾಕಾಗುತ್ತೆ. ಒಂದೊಂದು ಸಲ ತುಂಬ ಅರ್ಜೆಂಟಲ್ಲಿ ಇರ್ತೀವಿ, ಜಾಸ್ತಿ ಟೈಮ್ ಇರಲ್ಲ ಅಂದಾಗ ಈ ಥರ ರೆಸಿಪಿನ ಟ್ರೈ ಮಾಡ್ಕೋಬೋದು. ಇದಕ್ಕೆ ನಾನೇನು ಮಸಾಲ ಪೌಡರ್ನ ರೆಡಿ ಮಾಡಿ ಹಾಕ್ಕೊಂಡೆ ಅಲ್ವಾ, ಆ ಪೌಡರನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ರೆ ಚಿಕನ್ ಮಾಡಬೇಕಾದ್ರೆ ಇಲ್ಲ ಮಟನ್ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಹಾಗೆಯೇ ನಾನಿಲ್ಲಿ ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡಿಕೊಂಡೆ. ಇಷ್ಟೇ ಇದು ರೆಸಿಪಿ. ತುಂಬ ಚೆನ್ನಾಗಿ ಬರುತ್ತೆ, ರುಚಿಯಾಗಿ ಬರುತ್ತೆ. ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀರನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ ತುಂಬ ರುಚಿಯಾಗಿತ್ತು, ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ರಾತ್ರಿ ಟೈಮಲ್ಲಿ ನಾವು ಅಡುಗೆ ಮನೆನ ತುಂಬಾ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದರೆ ಜಿರಳೆಗಳು ಬರೋ ಚಾನ್ಸ್ ಇರುತ್ತೆ, ಅಥವಾ ಏನಾದರೂ ಹುಳುಗಳು ಬರೋ ಚಾನ್ಸ್ ಇರುತ್ತೆ. ಆದಷ್ಟು ಅಡುಗೆ ಮನೆನ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಡೇಗೆ ಕೂಡ ತುಂಬ ಈಸಿ ಆಗುತ್ತೆ. ಆದಷ್ಟು ಸ್ಟವ್ನ ನಾವು ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ನೆಕ್ಸ್ಟ್ ಡೇ ನಾವು ಬೆಳಿಗ್ಗೆ ಎದ್ದು ಬಂದಾಗ ಅಡುಗೆ ರೂಮು ಮೆಸ್ಸಿಯಾಗಿದ್ದರೆ ನಮಗೆ ಅಡುಗೆ ಮಾಡೋದಕ್ಕೆ ಮೂಡೆ ಬರೋದಿಲ್ಲ. ಆದಷ್ಟು ಸ್ಟವ್ನ ಕ್ಲೀನ್ ಮಾಡೋದು, ಹಾಗೆಯೇ ಕಿಚನ್ ಕೌಂಟರನ್ನು ಕ್ಲೀನ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನನಗೆ ಮಾರ್ಕೆಟಲ್ಲಿ ಈ ಥರ ಒಂದು ಕ್ಲೀನಿಂಗಿಗೆ ಅಂತ ಸಿಕ್ತು. ತುಂಬ ಚೆನ್ನಾಗಿದೆ ಇದು. ಇದರೊಳಗಡೆ ನಾವು ವಿಮ್ ಜೆಲ್ಲನ್ನು ಹಾಕಿ ಈ ಥರ ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ಕಿಚನ್ ಕೌಂಟರೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸ್ಕ್ರಬ್ಬರಲ್ಲಿ ನಾವು ಈ ಥರ ಉಜ್ಜಿದಾಗ ಕೈಯಲ್ಲಿ ಡೈರೆಕ್ಟಾಗಿ ಕೈ ತುಂಬಾ ಹಾರ್ಡ್ ಆಗುತ್ತೆ. ಹಾಗೆಯೇ ಡ್ರೈ ಸ್ಕಿನ್ ಇರೋರಿಗಂತೂ ಕೈಯೆಲ್ಲ ತುಂಬ ಹಾಳಾಗುತ್ತೆ. ಈ ಥರ ಏನಾದರೂ ಸಿಕ್ಕಿದಾಗ ಅದನ್ನು ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿತ್ತು ಇದು ಆ್ಯಕ್ಚುಲಿ. ಒಂದ್ಸಲ ನೀಟಾಗಿ ಎಲ್ಲ ಉಜ್ಕೊಬಿಟ್ರೆ ಮತ್ತೆ ಬಟ್ಟೆನಲ್ಲಿ ಒಂದ್ಸಲ ಒರೆಸ್ಬಿಟ್ಟು ಮತ್ತೆ ನಾವು ಕ್ಲೀನ್ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ತುಂಬ ಟೈಮ್ ಕೂಡ ಏನು ಹಿಡಿಯಲ್ಲ, ಆರಾಮಾಗಿ ಇದರಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು. ಪದೇ ಪದೇ ವಿಮ್ ಜೆಲ್ ಹಾಕಿ ಉಜ್ಜಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಅದರೊಳಗಡೆನೇ ಒಂದ್ಸಲ ಹಾಕಿಬಿಟ್ರೆ ನಾವು ನೀಟಾಗಿ ಈ ಥರ ಉಜ್ಕೋಬೋದು. ಮತ್ತು ನಾನಿಲ್ಲಿ ಕೊನೆಯದಾಗಿ ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಈ ಕೆಲಸಗಳನ್ನೆಲ್ಲ ನಾವು ರಾತ್ರಿ ಟೈಮಲ್ಲೇ ಮಾಡೋದ್ರಿಂದ ಬೆಳಿಗ್ಗೆ ನಮಗೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಸುಲಭವಾಗುತ್ತೆ. ಒಂದೆರಡು ಸಲ ಈ ಥರ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಬಿಟ್ಟು, ಅಂದರೆ ಬಟ್ಟೆನ ಸ್ವಲ್ಪ ಒದ್ದೆ ಮಾಡಿ ಕ್ಲೀನಾಗಿ ಒರೆಸೋದ್ರಿಂದ ಸ್ಟವ್ ತುಂಬ ಕ್ಲೀನ್ ಆಗುತ್ತೆ.
ಮತ್ತು ಕೊನೆಯದಾಗಿ ಯಾವುದಾದ್ರೂ ಒಣಗಿರೋ ಬಟ್ಟೆ ಇದ್ದರೆ ಅದರಲ್ಲಿ ಸ್ಟವನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಹಾಗೆಯೇ ರಾತ್ರಿ ಟೈಮಲ್ಲಿ ತೊಳೆದಿರುವಂಥ ಪಾತ್ರೆಗಳು ಜಾಸ್ತಿ ಇದ್ದಾಗ ನಾವು ಕಿಚನ್ ಕೌಂಟರ್ ಮೇಲೇ ಇಟ್ಕೋಬೋದು. ಬೆಳಿಗ್ಗೆ ಅಷ್ಟೊತ್ತಿಗೆ ಫುಲ್ಲು ಡ್ರೈ ಆಗಿರುತ್ತೆ. ಹಾಗೆಯೇ ರಾತ್ರಿ ಟೈಮಲ್ಲಿ ಹಾಲಿದ್ರೆ ಅದನ್ನು ಬಿಸಿ ಮಾಡಿ ಇಡುವಂಥದ್ದು. ಜೊತೆಗೆ ಈ ಥರ ನಿಂಬೆಹಣ್ಣು ವೇಸ್ಟು ಅಂದರೆ ಬಿಸಾಕ್ತೀವಲ್ವ, ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಕುದಿಸಿ ಅದಕ್ಕೆ ಡಿಟರ್ಜೆಂಟ್ ಪೌಡ್ರು ಇಲ್ಲಾಂದರೆ ವಿಮ್ ಜೆಲ್ಲನ್ನು ಹಾಕಿ ನೀರು ಕುದಿ ಬಂದ ಮೇಲೆ ಚೆನ್ನಾಗಿ ಅದನ್ನು ಆಫ್ ಮಾಡಿ ಮತ್ತೆ ನಾವು ಕಿಚನ್ ಕ್ಲೀನಿಂಗಿಗೆ ಉಪಯೋಗಿಸಿರುವಂಥ ಬಟ್ಟೆಗಳಾಗಿರ್ಬೋದು ಅಥವಾ ಸ್ಕ್ರಬ್ಬರ್ಗಳಾಗಿರ್ಬೋದು ಅದನ್ನೆಲ್ಲ ಈ ಥರ ಬಿಸಿ ನೀರಲ್ಲಿ ಹಾಕಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ತುಂಬಾ ಕ್ಲೀನ್ ಆಗಿರುತ್ತೆ. ಅದರಲ್ಲಿ ತುಂಬಾ ಕಲೆ ಆಗಿರುತ್ತೆ ಬಟ್ಟೆಗಳಾಗಿರ್ಬೋದು ಅಥವಾ ಸ್ಕ್ರಬ್ಬರ್ಗಳಲ್ಲಿ ಕೂಡ ತುಂಬಾ ಜರ್ಮ್ಸ್ ಇರುತ್ತೆ, ಅದೆಲ್ಲ ಕ್ಲೀನ್ ಆಗುತ್ತೆ. ಅಟ್ಲೀಸ್ಟ್ ಒಂದು 3-4 ದಿನಕ್ಕೊಂದ್ಸಲ ನಾವು ಈ ಥರ ಮಾಡಿಕೊಂಡ್ರೆ ಅಡುಗೆ ಮನೆಗೆ ಉಪಯೋಗಿಸುವಂಥ ಬಟ್ಟೆಗಳಾಗಿರ್ಬೋದು ಅಥವಾ ಸ್ಕ್ರಬ್ಬರ್ಗಳಾಗಿರ್ಬೋದು ತುಂಬಾ ನೀಟಾಗಿರುತ್ತೆ ಅಂತ ಹೇಳ್ಬೋದು. ಆದಷ್ಟು ಸ್ಕ್ರಬ್ಬರ್ಗಳನ್ನು ಒಂದು 15 ದಿನಕ್ಕೊಂದ್ಸಲ ಇಲ್ಲ ತಿಂಗಳಿಗೊಂದ್ಸಲನಾದರೂ ನಾವು ಚೇಂಜ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಬಟ್ಟೆಗಳನ್ನು ಈ ಥರ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ನೀಟಾಗಿರುತ್ತೆ. ಹಾಗೆಯೇ ಇದು ಸಂಡೇ ಮಾರ್ನಿಂಗ್ ನಾವು ಮಾರ್ಕೆಟಿಗೆ ಹೋಗಿ ಸ್ವಲ್ಪ ತರಕಾರಿಗಳನ್ನೆಲ್ಲ ತರೋದಿತ್ತು. ಹಾಗಾಗಿ ತರಕಾರಿ ಮತ್ತು ರೇಷನ್ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಹಾಗೆಯೇ ಮಾರ್ಕೆಟಲ್ಲಿ ಹಲಸಿನ ಹಣ್ಣಿತ್ತು, ಅದನ್ನು ಕೂಡ ತಗೊಂಡು ಬಂದ್ವಿ. 1 kg ಅನಿಸುತ್ತೆ ಈ ಥರ ರ್ಯಾಪ್ ಮಾಡಿ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆಯೇ ಮಾರ್ಕೆಟಿಂದ ಕೆಲವು ಸಾಮಾನುಗಳನ್ನೆಲ್ಲ ತಂದಿದ್ದಾಯಿತು. ಡಿಶ್ ವಾಶ್ ಜೆಲ್ ಆಗಿರ್ಬೋದು, ಎಣ್ಣೆ, ಮೊಸರು, ಹಾಗೆ ಆಲಿವ್ ಆಯಿಲು ಮತ್ತು ಸೋಪು, ಹಾಗೆ ಬಾದಾಮು, ಗೋಡಂಬಿ, ಡ್ರೈ ಫ್ರೂಟ್ಸ್ಗಳು ಬೇಕಾಗುತ್ತೆ. ಜೊತೆಗೆ ಬಿಸ್ಕೆಟ್ಸ್ಗಳು, ಚಾಕ್ಲೇಟ್ಸು ಇದೆಲ್ಲ ಮಕ್ಕಳಿಗೆ ಎಷ್ಟು ಅವಾಯ್ಡ್ ಮಾಡಿದರೂ ಕೂಡ ಮಕ್ಕಳು ಕೇಳೋದೇ ಇಲ್ಲ. ಒಂದೊಂದು ಟೈಮ್ ತುಂಬ ಹಠ ಮಾಡ್ತಾರೆ ಬೇಕು ಅಂತ, ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಕೊಡಿಸುವಂಥದ್ದು. ಹಾಗೆಯೇ ಸ್ಕ್ರಬ್ಬರು ಮತ್ತು ಡ್ರೈ ಫ್ರೂಟ್ಸು ಅಂದರೆ ದ್ರಾಕ್ಷಿ, ಹಾಗೆಯೇ ಕೊಬ್ಬರಿ ತುರಿ, ಜೊತೆಗೆ ಕ್ಯಾರೆಟು, ಬೀನ್ಸು ಮತ್ತು ಮಶ್ರೂಮು, ಹಾಗೆಯೇ ಇದೊಂಥರ ಬೇರೆ ಥರ ಬೀನ್ಸು ಅಗಲ ಇರುತ್ತೆ ಅದು, ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸು, ಹಾಗೆಯೇ ಕಾಲಿಫ್ಲವರು ಮತ್ತು ಟೊಮಟೊ ಈರುಳ್ಳಿ ಅಂತೂ ಬೇಕೇ ಬೇಕಾಗುತ್ತೆ. ಜೊತೆಗೆ ಬಾಳೆಹಣ್ಣು, ಇದರಿಂದ ಮಿಲ್ಕ್ ಶೇಕ್ಗಳನ್ನು ಮಾಡಿ ಮಕ್ಕಳಿಗೆ ಕೊಡ್ಬೋದು. ಹಾಗೆಯೇ ನಿಂಬೆಹಣ್ಣು, ಚಿತ್ರಾನ್ನ ಇದಕ್ಕೆಲ್ಲ ಬೇಕಾಗುತ್ತೆ. ಜ್ಯೂಸಿಗೆಲ್ಲ ನಾವು ಹೊರ್ಗಡೆಯಿಂದ ಜ್ಯೂಸ್ ತಂದು ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಕುಡಿಯೋದು ಒಳ್ಳೆಯದು. ಜೊತೆಗೆ ಕಲ್ಲಂಗಡಿ ಹಣ್ಣು, ಬಿಸಿಲ ಟೈಮಲ್ಲಂತೂ ತುಂಬಾ ಯೂಸ್ ಆಗುತ್ತೆ. ಕಲ್ಲಂಗಡಿ ಹಣ್ಣು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದಲ್ವ. ಹಾಗೆಯೇ 1 kg ಅಷ್ಟು ಬೋನ್ಲೆಸ್ ಚಿಕನ್ನು, ಜೊತೆಗೆ ಕಪ್ಪಿನ ಹಾಲು, ಹಾಗೆಯೇ ಬ್ರೊಕೋಲಿ, ಇದು ಕೂಡ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಜೊತೆಗೆ ಸೌತೆಕಾಯಿ, ಇದನ್ನು ಸಲಾಡ್ ಮಾಡಿಕೊಂಡು ನಾವು ತಗೋಬೋದು. ಹಾಗೆಯೇ ಆ್ಯಪಲ್ ಆದಷ್ಟು ನಾವು ಸಿಪ್ಪೆ ತೆಗೆದು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಕಿವಿ ಫ್ರೂಟು ಅದೆಲ್ಲ ಕಣ್ಣಿಗೆ ತುಂಬ ಒಳ್ಳೆಯದು. ಜೊತೆಗೆ ಬೆಳ್ಳುಳ್ಳಿ, ಹಾಗೆ ಕ್ಯಾಪ್ಸಿಕಮ್, ಜೊತೆಗೆ ಬೀಟ್ರೂಟು ಮತ್ತು ಆರೆಂಜ್,
ಇಷ್ಟು ತರಕಾರಿ ಹಾಗೆ ಫ್ರೂಟ್ಸ್ಗಳು 2 ವಾರಕ್ಕೊಂದ್ಸಲ ನಮಗೆ ಸಾಕಾಗುತ್ತೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಾಗ ನಾವು ಅದನ್ನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಒಂದಷ್ಟು ದಿನ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಅದರಲ್ಲೇನಾದರೂ ಕಸ ದಂಟು ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಕಂಟೈನರಲ್ಲಿ ಹಾಕಿಟ್ರೆ ತುಂಬ ದಿನ ನಮಗೆ ಯೂಸ್ ಆಗುತ್ತೆ. ಅಂದರೆ ಒಂದೊಂದು ಸಲ ಕಡಿಮೆ ರೇಟಿಗೆ ಸಿಗುತ್ತೆ ಅಲ್ವಾ, ಆವಾಗ ನಾವು ಜಾಸ್ತಿ ತಂದು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಆದಷ್ಟು ಅದರಲ್ಲಿ ನೀರಿನಂಶ ಇಲ್ಲದೆ ಇರೋ ಥರ ನಾವು ನೋಡ್ಕೋಬೇಕಾಗತ್ತೆ. ತುಂಬಾ ಕ್ಲೀನಾಗಿತ್ತು ಇದು, ಹಾಗಾಗಿ ನಾನಿಲ್ಲಿ ಕಂಟೈನರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಅಂದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ 2 ಕಂಟೈನರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಸ್ವಲ್ಪ ಕೂಡ ನೀರಿರಬಾರ್ದು. ಒಂದನ್ನು ಹಾಗೇ ಸ್ವಲ್ಪ ಟಿಶ್ಯೂ ಪೇಪರ್ ಹಾಕಿ ತೆಗೆದಿಟ್ರೆ 15 ದಿನ ತನಕ ಏನೂ ಆಗೋದಿಲ್ಲ. ಇನ್ನೊಂದರಲ್ಲಿ ನಾವು ಡೈಲಿ ಯೂಸ್ ಮಾಡುವಂಥದ್ದನ್ನು ಹಾಕ್ಕೋಬೇಕು. ಒಂದನ್ನು ಹಾಗೇ ಮುಚ್ಚಿಟ್ರೆ ಒಂದು 15 ಡೇಸ್ ಅದನ್ನು ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಈ ಕಂಟೈನರೆಲ್ಲ ನಾನು ಹೊಸ್ದಾಗಿ ಏನು ತೊಗೊಂಡಿದ್ದಲ್ಲ, ನಾನು ಖರ್ಜೂರ ಎಲ್ಲ ತೊಗೊಳ್ತೀನಿ, ಅದರಲ್ಲೇ ಬಂದಿರುತ್ತೆ. ಫ್ರಿಜ್ಜಿಗೆ ಇಡೋದಕ್ಕೆ ಕರೆಕ್ಟ್ ಆಗುತ್ತೆ, ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ಕೊಳ್ಳುವಂಥದ್ದು. ಹೊಸ್ದಾಗಿ ತೊಗೊಳ್ಳೋದ್ಕಿಂತ ಏನಿದೆ ಅದರಲ್ಲಿ ನಾವು ಯೂಸ್ ಮಾಡ್ಕೋಬೋದಲ್ವ, ಹಾಗೆಯೇ ನಾನು ಮಾಡುವಂಥದ್ದು. ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಕೆಲವರು ತುಂಬ ಸ್ಟೈಲಿಶಾಗಿ ಕಾಣಬೇಕು ಅಂತ ಹೊಸ್ದಾಗಿ ತೊಗೊಳ್ತಾ ಇರ್ತಾರೆ. ಹಾಗೆಯೇ ಈಗೆಲ್ಲ ತುಂಬಿಸಿ ಆದಮೇಲೆ ನಾನು ತರಕಾರಿಗಳೇನು ವೇಸ್ಟ್ ಇತ್ತಲ್ವ ಅದನ್ನೆಲ್ಲ ತೆಗೆದು ಕವರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆವಾಗಿಂದ ಆವಾಗ ನಾವು ಈ ಥರ ಕೆಲಸನ ಮಾಡೋದ್ರಿಂದ ನಮಗೆ ಕೆಲಸ ಅನ್ನೋದು ತುಂಬಾ ಈಸಿ ಆಗುತ್ತೆ. ಆದಷ್ಟು ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಿಗಾಗಿರ್ಬೋದು ತರಕಾರಿಗಳನ್ನು ತಿನ್ನುವಂಥದ್ದು ಹಾಗೆಯೇ ಫ್ರೂಟ್ಸನ್ನು ತಿನ್ನುವಂಥ ಅಭ್ಯಾಸನ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೆಲವರು ದುಡ್ಡನ್ನು ಖರ್ಚು ಮಾಡಬೇಕಲ್ಲ ಅನ್ನೋ ಉದ್ದೇಶದಿಂದ ಫ್ರೂಟ್ಸ್ಗಳು ತರಕಾರಿಗಳನ್ನು ತಿನ್ನೋದನ್ನು ತುಂಬಾ ಕಡಿಮೆ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಅಂದರೆ ತಿನ್ನಲ್ಲ ಅಂದ ತಕ್ಷಣ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಅಂತಲ್ಲ, ಬಟ್ ಇದೆಲ್ಲ ಒಂದು ಸ್ವಲ್ಪ ಮುಂದಾಲೋಚನೆ ಅಷ್ಟೇ. ನಾವು ಆರೋಗ್ಯವಾಗಿರಬೇಕು ಅಂದರೆ ಸ್ವಲ್ಪ ತರಕಾರಿಗಳು, ಕಾಳುಗಳು ಹಾಗೆ ಹಣ್ಣುಗಳು ಇದನ್ನೆಲ್ಲ ಆ ಸೀಸನಿಗೆ ಏನೇನು ಸಿಗುತ್ತೆ ಅಲ್ವ ಅದನ್ನು ತಿನ್ನುವಂಥ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಕಲ್ಲಂಗಡಿ ಹಣ್ಣಿಗೆ ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೆಯೇ ಉಪ್ಪು ಹಾಕಿ ನಾವು ತಿನ್ನೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ, ಹಾಗೆ ಶೀತ ಕೂಡ ಆಗೋದಿಲ್ಲ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.